ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವತ್ತು ಕ್ರಿಸ್ಪಿಯಾಗಿರೋದು ಟೇಸ್ಟ್ ಆಗಿರೋದು ಕೋಡುಬಳೆ ಮಾಡುವ. ಕೋಡುಬಳೆ ಮಾಡಲಿಕ್ಕೆ ನಾನು 1 ಲೋಟ ಪುಟಾಣಿ ಕಡಲೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಜಸ್ಟ್ ಬಿಸಿ ಮಾಡಿದ್ರೆ ಸಾಕು, ಉರಿಯೋದೆಲ್ಲ ಬೇಡ. ಸ್ವಲ್ಪ ಬಿಸಿ ಹತ್ತಿದ್ರೆ ಸಾಕು. ಅದಕ್ಕೆ ಬಿಸಿ ಹಾಕಲಿಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡ್ತಿದ್ದೀನಿ. ಅದಕ್ಕೆ 1 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಸಹ ಅಷ್ಟೇ ಜಸ್ಟ್ ಬಿಸಿ ಮಾಡೋದು, ಉರಿಯೋದೆಲ್ಲ ಬೇಡ. ಈಗ ಬಿಸಿ ಮಾಡಿ ತೆಗೆದ್ರೆ ಸಾಕು. ನೋಡಿ, ಹೀಗೆ ನಿಮಗೆ ಕೈಗೆ ಒಂಚೂರು ಬಿಸಿ ತಾಗಿದ್ರೆ ಸಾಕು. ಜಸ್ಟ್ ನೋಡಿ, ಹೀಗೆ ಇದನ್ನು ತೆಗೆದು ಬಿಡುವ. ಮತ್ತು ನೋಡಿ, ಅದಕ್ಕೆ ಒಂದು ಅರ್ಧ ಲೋಟ, ಚಿಕ್ಕ ಲೋಟ ಇಲ್ಲ, ಅರ್ಧ ಲೋಟ ಮೈದಾ ತೊಗೊಂಡಿದ್ದೀನಿ. ಅದನ್ನು ಸಹ ಹಾಗೆ ಬಿಸಿ ಮಾಡಿ ತೆಗೆಯುವ. ಆಮೇಲೆ ಅದರಲ್ಲಿ ಸಹ 1 ಲೋಟ ಸೋಜಿ ಅಂದರೆ ಬೊಂಬೆ ಸಜ್ಜಿಗೆ ತೊಗೊಂಡಿದ್ದೀನಿ. ಅದನ್ನು ಸಹ ಬಿಸಿ ಮಾಡಿ ತಗೊಳ್ಳುವ. ಈಗ ಬಿಸಿ ಮಾಡಿ ತಗೊಂಡ ನಂತರ ನಾನಿಲ್ಲಿ ಒಂದು 2 ಬ್ಯಾಡಗಿ ಮೆಣಸಿಗೆ, ಖಾರಕ್ಕೆ 2 ಗುಂಟು ಮೆಣಸಿಗೆ 4. ಮತ್ತು ನೋಡಿ, ಸ್ವಲ್ಪ ಕೊಬ್ಬರಿ, ತೆಂಗಿನಕಾಯಿ, ಒಣ ತೆಂಗಿನಕಾಯಿ, ಈ ಪುಟಾಣಿ ಕಡಲೆ ಅದನ್ನು ಸಹ ಹಾಕಿ ಇದನ್ನೀಗ ಗ್ರೈಂಡ್ ಮಾಡ್ಕೊಂಡು ಬರುವ, ಸಣ್ಣ ಮಾಡಿ. ಇದು ಗ್ರೈಂಡ್ ಮಾಡ್ಕೊಂಡು ಬಂದ ನಂತರ ನಾವು ಈಗ ಬಿಸಿ ಮಾಡಿ ಹಿಟ್ಟೆಲ್ಲ ಉಂಟಲ್ಲ, ಅದನ್ನೆಲ್ಲ ಒಂದು ಇದಕ್ಕೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಒಂದು ಸ್ವಲ್ಪ ಹಿಂಗೆ ಹಾಕಿ ಉಪ್ಪು ಹಾಕಿ ಇದನ್ನು ತಿರುಗಿಸ್ಕೊಡುವ. ಚೆಂದ ಮಾಡಿ ಮಿಕ್ಸ್ ಮಾಡುವ. ಈ ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ನಾವು ಇದು ಪುಡಿ ಮಾಡಿ ಇಟ್ಟದೆಲ್ಲ ಉಂಟಲ್ಲ, ಇದನ್ನೆಲ್ಲ ಹಾಕ್ಕೊಡುವ. ಇದನ್ನು ಹಾಕಿ ನಾನು ಸ್ವಲ್ಪ ಜೀರಿಗೆ, 1 ದೊಡ್ಡ ಸ್ಪೂನಲ್ಲಿ 1 ದೊಡ್ಡ ಸ್ಪೂನಷ್ಟು ಕಪ್ಪು ಎಳ್ಳು ಹಾಕ್ತಿದ್ದೇನೆ. ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಹೇಳಿದಾಗೆ ಹಿಂಗೆ ಹಾಕಿ ನಾವು ಪದಾರ್ಥ ತೆಗಿದ್ವಲ್ಲ ಅದರಲ್ಲಿ 1 ದೊಡ್ಡ ಚಮಚದಲ್ಲಿ 1 ಚಮಚ ಎಣ್ಣೆ ಸರಿ ಬಿಸಿ ಮಾಡಿ ಕುದಿಯೋ ಎಣ್ಣೆ ಹಾಕಿದ್ದೀನಿ. ಹಾಕಿ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ತಾಯಿವ. ನೋಡಿ, ಹೀಗೆ ಮಿಕ್ಸ್ ಮಾಡಿ ಕೈಯಲ್ಲಿ ಈಗ ಇಡೀ ಸಿಕ್ಕಿದರೆ ಈಗ ಇಡೀ ಉಂಡೆ ಹಾಕ್ಬೇಕು, ಈ ಥರ ಆಗಬೇಕು. ಆನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ. ನಾವು ಚಪಾತಿ ಹಿಟ್ಟು ಮಾಡ್ತೀವಲ್ಲ, ಹೀಗೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಉಂಡೆ ಥರಕ್ಕೆ ನಾವು ಮಿಕ್ಸ್ ಮಾಡುವ. ನೋಡಿ, ಈ ಥರ ಆಗಿದೆ. ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ನಾವು ಚೆಂದ ಮಾಡಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನಕ್ಕೆ ಮಿಕ್ಸ್ ಮಾಡಿ ಒಂದು ಎಷ್ಟು ನಿಮಿಷ ನಿಮಗೆ ಪುರ್ಸೊತ್ತುಂಟು ಅಷ್ಟು ಮಾಡಬೇಕು. ನೋಡಿ, ಆಮೇಲೆ ಈಗ ನಾವು 2 ಬೆರಳಲ್ಲಿ ಈಗ 2 ಕೈಯಲ್ಲಿ ಉಜ್ಜಿ ನಾವು ಉದ್ದಕ್ಕೆ ಮೀಡಿಯಮ್ 1 ಬೆರಳು ದಪ್ಪಕ್ಕೆ ಉದ್ದಕ್ಕೆ ಮಾಡಿಕೊಳ್ಬೇಕು. ಅದಾದಲ್ಲಿ ಉಜ್ಜಬೇಕು, ಗಡಿಬಿಡಿ ಮಾಡಲಿಕ್ಕಿಲ್ಲ. ನೋಡಿ, ಹೀಗೆ ಆಗ ನಾವು ಅದು ಉರುಂಟು ಬರ್ತದೆ. ನಾವು ಎಷ್ಟು ನಮಗೆ ದೊಡ್ಡದು ಬೇಕು ಅಷ್ಟು ದೊಡ್ಡದು ಇದು ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಮಾಡಿಕೊಂಡು ನಾವು ಕಾಯ್ದ ಎಣ್ಣೆ ಮಾತ್ರ ತುಂಬ ಬಿಸಿಯಾಗಿರಬಾರ್ದು, ಮೀಡಿಯಮಲ್ಲಿ ಅರ್ಧದಲ್ಲಿ ಬಿಸಿಯಾಗಿರಬೇಕು. ಯಾಕೆಂದರೆ ತುಂಬ ಕಾಯ್ದಿದ್ರೆ ಬೇಗ ಕಪ್ಪಾಗಿ ಬಿಡ್ತವೆ. ನೋಡಿ, ಈ ಥರ ಮಾಡಿ ಎಲ್ಲ ಪ್ಲೇಟಲ್ಲಿ ಇಟ್ಕೊಳ್ಬೇಕು. ನಾವು ಎಂತ ಮಾಡಿ ಚಿಕ್ಕ ಬಣ್ಣದಲ್ಲಿ ಎಣ್ಣೆ ಇಟ್ಟ ಕಾರಣ 1-2 ಮಾತ್ರ ಹಾಕ್ಲಿಕ್ಕೆ ಆಗ್ತಿತ್ತು. ಹಾಗೆಯೇ 1-2 ಮಾತ್ರ ಹಾಕಿ ಬಿಸಿ ಮಾಡ್ತೇವೆ. ಅದೇ ಗ್ಯಾಸಲ್ಲಿ ಬಿಸಿ ಮಾಡು. ನಾವು ಅದನ್ನು ಕರಿಯೋದ್ರಿಂದ ಅದೆಂತಾಗ್ತದೆ, ಕ್ಲೀನಾಗಿ ಒಂದೇ ಥರ ನೀಟಾಗಿ ಬರ್ತದೆ. ಬಬಲ್ಸ್ ಎಲ್ಲ ಕಮ್ಮಿ ಆದ ನಂತರ ಅದು ಬೆಂದಿದೆ ಅಂತ ಅರ್ಥ. ನೋಡಿ, ಹೀಗೆ ಕ್ಲೀನಾಗಿ ಬಂದಿದೆ. ತುಂಬ ರುಚಿಯಾಗಿದ್ದು, ಮಾಡಿದ ದಿನವೇ ಖಾಲಿಯಾಗಿಬಿಟ್ಟಿದೆ, ಅಷ್ಟು ಒಳ್ಳೆಯದಾಗಿದೆ. ನೀವು ಒಂದು ಸಲ ಮಾಡಿ ನೋಡಿ. ಮಕ್ಕಳ ಶಾಲೆಯಿಂದ ಬರಬೇಕು ಒಂದು ಡಿಫ್ರೆನ್ಸಾಗಿ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತದೆ. ನೋಡಿ, ಎಷ್ಟು ಒಳ್ಳೆ ಬಂದಿದೆ ಅಂತ. ನೋಡಿ, ನೀವೊಂದು ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಅಂತೂ ಕೊಡೋದು ಮರಿಬೇಡಿ. ಲೈಕ್ ಕೊಡಿ. ಹಾಗೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೊಂದು ಸಲ ಬರ್ತೀನಿ. ತುಂಬ ಕ್ರಿಸ್ಪಿಯಾಗಿತ್ತು. ಹಾಗೆ ಈ ವಿಡಿಯೋ ನೋಡಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ತುಂಬ ಧನ್ಯವಾದಗಳು.